ಹಾಯ್ ಆಲ್, ಇವತ್ತಿನ ಸಂಡೇ ಮಿನಿ ವ್ಲಾಗಲ್ಲಿ ಇಲ್ಲಿ ನನ್ನ ಅಪ್ಪ ಕೋಳಿ ತಂದಿದ್ದಾರೆ. ಕೋಳಿ ಜೊತೆಗೆ ಕೋಳಿ ಮೊಟ್ಟೆ ಕೂಡ ಸ್ವಲ್ಪ ಕೊಟ್ಟಿದ್ರಂತೆ, ಹಾಗಾಗಿ ಅದನ್ನು ಕೂಡ ತಂದಿದ್ರು. ಮೊದಲೆಲ್ಲ ಯಾವಾಗಾದರೂ ಒಮ್ಮೆ ಕೋಳಿ ಮೊಟ್ಟೆ ಕೂಡ ನಮಗೆ ಸಿಗ್ತಾ ಇತ್ತು. ಆವಾಗ ಒಂದು ಮೊಟ್ಟೆ ಇದ್ದರೂ ಕೂಡ ನನಗೇ ಬೇಕು ಅಂತ ಹಠ ಮಾಡಿ ನಾವು ತಿಂತಾ ಇದ್ವಿ. ಇವಾಗ ಇಷ್ಟೊಂದು ಮೊಟ್ಟೆ ಸಿಗಬೇಕಾದ್ರೆ ಸುಮ್ಮನೆ ಬಿಡ್ತೀವಾ? ಅದಕ್ಕೆ ನಾನು ಅಮ್ಮನ ಹತ್ರ ಹೇಳಿದೆ, ಇವತ್ತು ನಾನೇ ಇದರದ್ದು ರೆಸಿಪಿ ಮಾಡ್ತೇನೆ ಅಂತ. ಸೊ ಹಾಗಾಗಿ ನಾನೇ ಇವತ್ತು ಇದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ನಾನೊಂದು 2 ಸಲ ಇದನ್ನು ವಾಶ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಅಮ್ಮ ಇಲ್ಲಿ ಚಿಕನ್ ಸಾರಿಗೆ ಅಂತ ನೀರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಅದರಿಂದ ನಾನು ಸ್ವಲ್ಪ ತೆಗೆದು ಅದನ್ನೆಲ್ಲ ಒಗ್ಗರಣೆ ಕೊಟ್ಟೆ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ನನ್ನ ಮಾವ ಗ್ರೇಪ್ಸ್ ತಂದು ಅದನ್ನು ವಾಶ್ ಮಾಡಿ ಕೂಡ ಕೊಟ್ಟಿದ್ದರು. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಗ್ಯಾಪಲ್ಲಿ ತಿಂತಾ ಇದ್ದೆ. ತುಂಬಾ ಸೆಕೆ ಆಗ್ತಾ ಇತ್ತು. ಈ ಗ್ರೇಪ್ಸ್ ತಿಂದಮೇಲೆ ಹೊಟ್ಟೆ ಸ್ವಲ್ಪ ತಂಪಾಯಿತು. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಎಲ್ರಿಗೂ ಕೋಳಿ ಮೊಟ್ಟೆ ಅಂದರೆ ತುಂಬಾ ಇಷ್ಟ. ಆದರೆ ಅದು ಅಷ್ಟು ಈಸಿಯಾಗಿ ಎಲ್ಲೂ ಸಿಗಲ್ಲ ಅಲ್ವಾ? ಇವತ್ತು ನಮಗೆ ಸಿಕ್ಕಿದೆ ಅಂದರೆ ನಮ್ಮದು ಲಕ್ಕಿ ಅಂತಲೇ ಹೇಳ್ಬೋದು. ಚಿಕನ್ ಸಾರು ಮಾಡಲಿಕ್ಕಂತ ಕೋಳಿ ತೆಗೆದಿಟ್ಟಿದ್ವಲ್ವ, ಅದರಿಂದ ನಾನು ಒಂದು 4 ಪೀಸ್ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಫಸ್ಟ್ ಅದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಕೋಳಿ ಮೊಟ್ಟೆ ಬೇಗನೆ ಬೇಯುತ್ತೆ, ಇದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ? ಹಾಗಾಗಿ ಫಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಕೋಳಿ ಮೊಟ್ಟೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ಬರೀ ಕೋಳಿ ಮೊಟ್ಟೆ ಮಾತ್ರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನೊಂದು 4 ಪೀಸ್ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದೆ. ಆಮೇಲೆ ಇದನ್ನು ಮಿಕ್ಸ್ ಮಾಡುವಾಗ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು. ನಾನು ಇದರಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ, ಆದರೆ ತುಂಬಾ ಸ್ಲೋ ಆಗಿ ಮಾಡಬೇಕು, ಇಲ್ಲದಿದ್ದರೆ ಮೊಟ್ಟೆ ಎಲ್ಲ ಬೇಗನೆ ಒಡೆಯುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ನಾವು ಮಿಕ್ಸ್ ಮಾಡಬೇಕು. ಆಮೇಲೆ ಇಲ್ಲಿ ಅರಶಿನ ಮತ್ತು ಉಪ್ಪು ಕೂಡ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಆಮೇಲೆ ನನ್ನ ಅಮ್ಮ ಇಲ್ಲಿ ಕೋಳಿ ಸಾರಿಗಂತ ಮಸಾಲ ಕಡ್ದಿದ್ರು, ಅದರಿಂದ ಸ್ವಲ್ಪ ತೆಗೆದು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ, ಬೇರೆ ಏನು ಕೂಡ ಹಾಕಿಲ್ಲ ಇದಕ್ಕೆ. ಆಮೇಲೆ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಹಾಕಬೇಕು. ನನಗೆ ಇಲ್ಲಿ ಲೆಮನ್ ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ತಾ ಇದ್ದೇನೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಅಮ್ಮ ಸಾರು ಮಾಡ್ತಿದ್ರಲ್ವಾ, ಅದು ಕೂಡ ಕುದೀತಾ ಇದೆ. ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದರು. ಇಡ್ಲಿ ಜೊತೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾನು ಇಡ್ಲಿ ಜೊತೆನೇ ಇವಾಗ ತಿಂತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ನಿಮಗೆ ಈ ಥರ ಮೊಟ್ಟೆ ಎಲ್ಲಾದರೂ ಸಿಕ್ಕಿದರೆ ನೀವಂತೂ ಮಿಸ್ ಮಾಡಬೇಡಿ ಆಯಿತಾ? ಈ ಥರ ಸಿಂಪಲಾಗಿ ಮಾಡ್ಕೊಂಡು ತಿಂದು ನೋಡಿ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಆಮೇಲೆ ನಾನಿಲ್ಲಿ ತಿಂತಿರಬೇಕಾದ್ರೆ ನಮ್ಮನೆ ಪುಟಾಣಿಗಳೆಲ್ಲ ಓಡ್ಕೊಂಡು ಬಂದು ನನಗೆ ಕೂಡ ಒಂದು ಬೈಟ್ ಬೇಕಂತ ಹೇಳಿದರು. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಒಂದೊಂದು ಬೈಟ್ ಕೊಟ್ಟು, ಇನ್ನು ಇವರಿಗೆ ಕೊಡ್ತಾ ಇದ್ದರೆ ನನಗೆ ಖಾಲಿ ಆಗ್ತದೆ ಅಲ್ಲ. ಹಾಗಾಗಿ ನಿಮಗೆ ಬೇಕಿದ್ದರೆ ನಿಮ್ಮ ತಟ್ಟೆಗೆ ನೀವೇ ಹಾಕ್ಕೊಂಡು ತಿನ್ನಿ ಅಂತ ನಾನು ಅಲ್ಲಿಂದ ಬಂದೆ. ಇಷ್ಟೇ ಇವತ್ತಿನ ಮಿನಿ ಬ್ಲಾಗ್. ಬಾಯ್.